ಆಕಾಶವಾಣಿ ಇನ್ನು ಮುಂದೆ ಕವಿ, ನಾಟಕಕಾರ ಹಾಗೂ ಸಾಹಿತಿಗಳಾದ ಸತ್ಯನಾರಾಯಣರಾವ್ ಅಣತಿ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕೇಳುಗರೆ, ನಮ್ಮಲ್ಲಿ ಬಹಳಷ್ಟು ಪ್ರತಿಭೆಗಳು ಒಬ್ಬರಲ್ಲೇ ಇರುವುದು ಅಪರೂಪ. ಆದರೆ ಇಂದು ನಾವು ಕಾವ್ಯ, ಕವಿತೆ, ನಾಟಕ, ರಂಗಭೂಮಿ, ಸಾಹಿತ್ಯ ಕ್ಷೇತ್ರ ಈ ಎಲ್ಲ ಕ್ಷೇತ್ರದಲ್ಲಿ ಕೈಯಾಡಿಸಿದಂತಹ ಒಬ್ಬ ಪ್ರತಿಭೆಯನ್ನು ಮಾತನಾಡ್ತಾ ಇದ್ದೀವಿ. ಅವರೇ ಸತ್ಯನಾರಾಯಣರಾವ್ ಅಣತಿಯವರು. ಸತ್ಯನಾರಾಯಣರಾವ್ ಅಣತಿಯವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ತಾವು ಆಕಾಶವಾಣಿಯ ಕಲಾವಿದರು ಹೌದು, ಆಕಾಶವಾಣಿಯ ಸಂಪನ್ಮೂಲ ವ್ಯಕ್ತಿಗಳು ಹೌದು. ಈ ಒಂದು ಸಂದರ್ಭದಲ್ಲಿ ತಮ್ಮ ಆರಂಭದ ಜೀವನದಿಂದ ನಮ್ಮ ಕೇಳುಗರಿಗೆ ತಮ್ಮ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಳ್ಳೆಯದು. ತಾವು ಹುಟ್ಟಿದ್ದು? ನಾನು ಹುಟ್ಟಿದ್ದು ಅಣತಿ ಎಂಬ ಒಂದು ಚಿಕ್ಕ ಗ್ರಾಮ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ. ನಮ್ಮ ತಂದೆ ಪ್ರೈಮರಿ ಶಾಲೆಯ ಮೇಸ್ಟ್ರಾಗಿ ಆಮೇಲೆ ಮಿಡ್ಲ್ ಸ್ಕೂಲಿಗೆ ಬಂದು ರಿಟೈರ್ಡ್ ಆದವರು. ನಮ್ಮ ತಾಯಿ ಮನೆಯ ಕೆಲಸ ಮಾಡ್ಕೊಂಡು ಇರೋದಂಥ ಹೆಂಡತಿ ಪ್ರತ್ನಮ್ಮ ಅಂತ. ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾನು ಸುಮಾರು ಹೈಸ್ಕೂಲಿನವರೆಗೂ ಅಲ್ಲೇ ಸಂಪರ್ಕ ಇತ್ತು. ಆಮೇಲೆ ಸಂಪರ್ಕ ಕಮ್ಮಿ ಆಗ್ತಾ ಹೋಗಿ ಈಗ ಶಿವಮೊಗ್ಗದಲ್ಲಿ ಇದ್ದೀನಿ. ಶಿವಮೊಗ್ಗದಲ್ಲಿ ತಾವು ಈಗ ಪ್ರಸ್ತುತ ವಾಸವಾಗಿದ್ದೀರಿ? ಹೌದು. ಸುಮಾರು ತಮ್ಮ ವಯಸ್ಸನ್ನು ನೋಡಿದ್ರೆ ಹತ್ತಿರ 90ರ ಒಂದು ವಯಸ್ಸಿಗೆ ಬಂದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನನಗೆ 90ನೇ ವಯಸ್ಸಿಗೆ ನಾನು ಬರ್ತಾ ಇದ್ದೀನಿ. ಹೌದು, ಯಾಕಂದರೆ ತಾವು ಹುಟ್ಟಿದ್ದು ಡಿಸೆಂಬರ್ 12, 1935 ಅಣತಿಯಲ್ಲಿ ಜನಿಸಿದ್ರಿ. ಹೌದು. ಆ ನಂತರದಲ್ಲಿ ತಮ್ಮ ವಿದ್ಯಾಭ್ಯಾಸಗಳು, ತಮ್ಮ ತಂದೆಯೇನೋ ಪ್ರೈಮರಿ ಸ್ಕೂಲ್ ಮೇಸ್ಟ್ರು ಅಂತ ಅಂದ್ಬಿಟ್ರಿ. ಹೌದು. ತಮ್ಮ ವಿದ್ಯಾಭ್ಯಾಸ ಎಲ್ಲೆಲ್ಲಿ ಮಾಡಿದ್ರಿ? ನನಗೆ ಪ್ರೈಮರಿ ಶಾಲೆ ಮಾತ್ರ ಅಣತಿಯಲ್ಲಿ. ಆಮೇಲೆ ನಮ್ಮ ಅಜ್ಜಿ ಮನೆಗೆ ಹೋದೆ, ಅರಸೀಕೆರೆಗೆ. ನಮ್ಮ ಅಜ್ಜಿ ಮನೆಯಲ್ಲಿ ಅರಸೀಕೆರೆಯಲ್ಲಿ ಓದ್ತಿದ್ದಾಗ ನಮ್ಮ ಮಾವ ಸ್ವಾತಂತ್ರ್ಯ ದಿನಾಚರಣೆಯ ಹೋರಾಟದಲ್ಲಿ ಇದ್ದವರು. ನನ್ನನ್ನು ಪ್ರಭಾತ ಭೇರಿ ಕರ್ಕೊಂಡೋಗೋರು. ಬೆಳಗ್ಗೆ 4:15 ಎಬ್ಸಿದ್ರೆ ಕರ್ಕೊಂಡೋಗೋರು. ಅದನ್ನು ಪೂರೈಸ್ಕೊಂಡು ಬಂದ ಮೇಲೆ ಕಾಫಿ ತಿಂಡಿ ಕೊಡಿಸ್ತಿದ್ದರು ನಮ್ಮ ಅಜ್ಜಿ. ಹೀಗೆ ಅಲ್ಲಿ ಮಿಡ್ಲ್ ಸ್ಕೂಲ್ ಕರೆದು ಕೊನೆ ವರ್ಷದ ಮಿಡ್ಲ್ ಸ್ಕೂಲ್ಗೆ ನನ್ನ ಮತ್ತೆ ಅಣತಿಗೆ ಬಂದೆ. ಆವಾಗ ಅಲ್ಲಿಗೆ ಮಿಡ್ಲ್ ಸ್ಕೂಲ್ ಬಂತು. ಅಲ್ಲಿ ಮಿಡ್ಲ್ ಸ್ಕೂಲ್ ಮಾಡಿ ಆಮೇಲೆ ತಿಪ್ಟೂರಿನಲ್ಲಿ SSLC ಪಾಸ್ ಮಾಡಿದ್ದು. ತಿಪ್ಟೂರಿನಲ್ಲಿ SSLC ಮಾಡಿದೆ. ಅಷ್ಟೊತ್ತಿಗಾಗಲೇ ನಾನು ನಾಟಕಗಳನ್ನು ಮಾಡ್ತಾಯಿದ್ದೆ. ಅಂದರೆ ನಿಮ್ಮ ಒಂದು ಹೈಸ್ಕೂಲ್ ಸಮಯದಲ್ಲೇ? ಹೌದು. ಹೈಸ್ಕೂಲ್ನಲ್ಲಿ 2 ನಾಟಕ ಮಾಡಿದ್ವು, 2 ವರ್ಷ ವಾರ್ಷಿಕದಲ್ಲಿ. ನಾನು ಬೆಂಗಳೂರಿಗೆ ಬಂದು BCom ಮಾಡೋವರೆಗೂ ಹೆಣ್ಣು ಪಾತ್ರಗಳನ್ನು ಮಾಡ್ತಾಯಿದ್ದೆ. ಆಗ ಹೆಣ್ಣು ಪಾತ್ರಧಾರಿಗಳಿಗೆ ಹೆಣ್ಣು ವೇಷಗಳನ್ನು ಹೌದು, ಯಾರು ಹೆಣ್ಣು ಪಾತ್ರಧಾರಿಗಳೇ ಸಿಗ್ತಿತ್ತಿಲ್ಲ, ಮಾಡ್ತಿತ್ತಿಲ್ಲ. ಆ್ಯಕ್ಚುಲಿ BV ಕಾರಂತರು ಬಂದ ಮೇಲೆ ಹೆಣ್ಣು ಮಕ್ಕಳು ಬರೋಕ್ಕೆ ಶುರು ಮಾಡಿದರು. ನಾನು BV ಕಾರಂತರ ನಿರ್ದೇಶಕನದಲ್ಲೂ ಪಾತ್ರ ಮಾಡಿದ್ದೀನಿ. ಧಾರವಾಡದಲ್ಲಿ, ಬೆಂಗಳೂರಿನಲ್ಲಿ ಮಾಡಿದ್ದೀನಿ. ಅಲ್ಲಿಗೆ ನಾಟಕ ಪಾತ್ರ ಮಾಡೋದನ್ನು ಹೆಚ್ಚು ಕಮ್ಮಿ ಬೆಂಗಳೂರಿಗೆ ಬಿಟ್ಬಿಟ್ಟೆ. ಬೆಂಗಳೂರು ಆದಮೇಲೆ ನಾಟಕವನ್ನು ಬಿಟ್ರಿ? ಹೌದು. ಆದರೆ ನಾಟಕ ನಿಮ್ಮನ್ನು ಬಿಡಲಿಲ್ಲ? ನಾಟಕ ನಮ್ಮನ್ನು ಬಿಡಲಿಲ್ಲ. ಅಲ್ಲಿ BCom ಮಾಡಿದೆ ಫಸ್ಟು. ನನಗೆ ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಹಾಸನಲ್ಲಿ ನಾನು ಆ್ಯಕ್ಚುಲಿ BA ಮಾಡೋಕ್ಕೆ ಹೋದವನು. ಸೀಟ್ ಇರಲಿಲ್ಲ. ಕಾಮರ್ಸ್ ಕೊಡ್ತೀನಿ ತಗೋ ಅಂತಂದರು. ಒಂದು ಆಶ್ಚರ್ಯ ಸತ್ಯನಾರಾಯಣರಾವ್ ಅಣತಿಯವರೇ, ಹೇಗೆ ಕಾಲ ಬದಲಾವಣೆ ಆಗುತ್ತೆ ಅಂತ ನೋಡಿ. ತಮ್ಮ ಕಾಲದಲ್ಲಿ BAಗೆ ಸೀಟ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು BComಗೆ ಸೀಟ್ ಸಿಕ್ತು. ಆದರೆ ಇತ್ತೀಚಿನ ದಿನದಲ್ಲಿ ಎಲ್ಲೂ ಸೀಟ್ ಸಿಗಲಿಲ್ಲ ಅಂತಂದರೆ BA ಮಾಡು ಅಂತ ಹೇಳ್ತಾರೆ. ಆದರೆ ಅಲ್ಲಿ ಆರ್ಟ್ಸ್ಗೆ ಎಲ್ಲ
ಜನ ಹುಡುಗರೆಲ್ಲ ಸೇರ್ಕೊಂಡು ಆಗೋಗಿತ್ತು. ಒಂದು ತಿಂಗಳು ಲೇಟಾಗಿ ನಾನು ಹೋದವನು ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಸೀಟ್ ಕೇಳೋಕ್ಕೆ. ಏನೆಯಾ ಈಗ ಬಂದಿದೆಯಾ? ಸೂಪರಿಂಟೆಂಡೆಂಟ್ CN ರಾಮಚಂದ್ರ ಅಂತಿದ್ದವರು, ಅವ್ರು ಕೇಳಿದ್ರು. ಈ ಕಾರಣಾಂತರಗಳು ಇತ್ತು ಸರ್, ನಂಗೆ ಸೀಟ್ ಕೊಟ್ಟರೆ ಈಗ ಯಾವ BAಗೆ ಸೇರಿಬಿಡ್ತೀನಿ ಅಂತಂದೆ. ಆ್ಯಕ್ಚುಲಿ ಪೆಟ್ಟಿಗೆ ಹಾಸಿಗೆನೂ ತೊಗೊಂಡೋಗಿ ಅವ್ರ ರೂಮಲ್ಲೇ ಇಟ್ಟಿದ್ದೆ. ಆಮೇಲೆ ಆಗಲ್ಲ, BCom ICom ಕೊಡ್ತೀನಿ, ಸೇರ್ಕೊ. ಅಲ್ಲಿ ಇಂಗ್ಲೀಷ್ ಒಂದು ಪೇಪರ್ ಇರುತ್ತೆ, ಓದು. ಯಾವುದಾದ್ರು ಕನ್ನಡ ಪೇಪರ್ ನಿಮಗೆ ಬೇಕು ಅಂತಂದರೆ ಕನ್ನಡ ಕ್ಲಾಸ್ಗೆ ಅಲ್ಲಿ ಇಲ್ಲಿ ಹೋಗಿ ಕೂತ್ಕೋ ಅಂತ ಹೇಳಿದ್ವಿ. ಒಂದು ಸತ್ಯನಾರಾಯಣ, ನಾವು BCom ಕೇಳಿದ್ದೀವಿ, ಇದೇನಿದು ICom? ಇವತ್ತಿನ PUC ಇದೆಯಲ್ಲ, ಅದಕ್ಕೆ ಇಂಟರ್ಮೀಡಿಯೇಟ್ ಕಾಮರ್ಸ್ ಅಂತ ಹೇಳೋರು. ಹೌದು, ಎಲ್ಲ ಮೈಸೂರು ಯೂನಿವರ್ಸಿಟಿಲೇ ಇದ್ದದ್ದು ನಾವು. ಇಂಟರ್ಮೀಡಿಯೇಟ್ ಕಾಮರ್ಸ್ 2 ವರ್ಷ, ಅದರಲ್ಲಿ ಒಂದು ಮಾತ್ರ ಇಂಗ್ಲೀಷ್ ಪೇಪರ್ ಇರ್ತಿತ್ತು, ಇನ್ನೆಲ್ಲ ಕಾಮರ್ಸು, ಅಕೌಂಟೆನ್ಸಿ, ಜಿಯೋಗ್ರಫಿ ಇತ್ಯಾದಿಗಳು ಇರ್ತಾಯಿತ್ತು. ಅಲ್ಲಿ ಪಾಸ್ ಮಾಡಿದ ಮೇಲೆ ನಾನು ಬೆಂಗಳೂರಿಗೆ ಅದೇ ಪೆಟ್ಟಿಗೆ ಹೊತ್ಕೊಂಡು ಬಂದೆ. ಒಂದು ಆಶ್ಚರ್ಯವಾದ ಸಂಗತಿ ನಿಮಗೆ ಹೇಳಬೇಕು. ನಾನು ಸೀಟ್ ಕೊಟ್ಟಿದ್ದೀರಾ ಅಂತ ನೋಡ್ತಾ ಇದ್ದೆ. ನೋಟಿಸ್ ಬೋರ್ಡಲ್ಲಿ ನೋಡುವಾಗ ನಂದು 3ನೇ ಹೆಸರಿತ್ತು. ಭಾಳ ಖುಷಿಯಾಯಿತು. ಆಮೇಲೆ ನನ್ನ ಹಿಂದ್ಗಡೆಯಿಂದ ಒಂದು ವಾಯ್ಸ್ ಬಂತು, ಹ್ಯಾವ್ ಯು ಬೀನ್ ಗಿವನ್ ಸೀಟ್? ಎಸ್ ಸರ್. ತಿರುಗಿ ನೋಡಿದೆ. ಆಮೇಲೆ ವೇರ್ ಡು ಯು ಕಮ್ ಫ್ರಮ್? ದಿಸ್ ಈಸ್ ಯುವರ್ ವಾಯ್ಸ್ ಆಫ್ ಶ್ರೀನಿವಾಸನ್, ಅಕೌಂಟೆನ್ಸಿ ಟೀಚರ್ ಇನ್ RC ಕಾಲೇಜ್ ಆಫ್ ಕಾಮರ್ಸ್. ಆಯಿತು, ವೆರಿ ಗುಡ್, ಚೆನ್ನಾಗಿ ಓದು ಅಂತೇಳಿ ಟಕ ಹೊರಟೋಟಿದ್ರು. ಅರೆ ಯಾರು ಇವರು ಎಲ್ಲ ಕೇಳಿ ಗೊತ್ತಿರೋದಲ್ಲ ಅಂದ್ರೆ ಸ್ಟಾಫ್ ರೂಮಿಗೆ ಹೋದರು. ನಾನು ಹೋದೆ, ಆಫೀಸಲ್ಲಿ ಚೀಟಿ ತೊಗೊಂಡೋದೆ, ದುಡ್ಡು ಕಟ್ಟಿದೆ, ಎಲ್ಲ ಮಾಡಿಬಿಟ್ಟು ನಮ್ಮ ಗೆಳೆಯನ ಮನೆ ರೂಮಿನಲ್ಲಿ ಇದ್ದೆ. ಅವನ ರೂಮಿಗೆ ಹೋಗಿ ಅವತ್ತು ಕಾಲ ಕಳೆದು ಮಾರನೇ ದಿವಸ ಅಲ್ಲಿ ರೂಮ್ ಹುಡುಕೊಂಡಿದ್ದು ಅದೆಲ್ಲ ದೊಡ್ಡ ಕಥೆ ಇದೆ. ಅಲ್ಲಿ ಮಾಡಿ BCom ಹೀಗೆ ಮಾಡಬೇಕಾ ಬಂದು ನನಗೆ. ಯಾಕೆ BA ಸಿಕ್ಕಲಿಲ್ಲ. ಅಲ್ಲಿ ಈ ಕಾಂಬಿನೇಷನ್ ಚೇಂಜ್ ಮಾಡೋಕ್ಕೆ ಸಾಧ್ಯವಿಲ್ಲ. ನೋಡಿ, 9 ವರ್ಷ BCom ಆದಮೇಲೆ ಸಮಾಜ ಕಲ್ಯಾಣ ಯೋಜನೆ ಅಂತ ಒಂದರಲ್ಲಿ ಅಕೌಂಟ್ಸ್ ಕ್ಲರ್ಕಾಗಿ ಕೆಲಸ ಮಾಡಿದವು. ಪ್ರಮೋಷನ್ ಆಗಿತ್ತು ಅಕೌಂಟೆಂಟ್ ಅಂತೇಳಿ. ರಾಮದುರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿದರು. ನನಗೆ ಅಷ್ಟೊತ್ತಿಗೆ ಬೇಜಾರತ್ತು ಹೋಗಿತ್ತು ಈ ಲೆಕ್ಕ ಬರೆಯೋ ಕೆಲಸ. ಮೈಸೂರು ಯೂನಿವರ್ಸಿಟಿಗೆ ಹೋದೆ. ಆವಾಗ ಇದ್ದಿದ್ದೇ ಒಂದು. ಅವ್ರನ್ನ ಕೇಳಿದೆ, ಆಗಲ್ಲಪ್ಪ, ನೀನು ಈ ಕನ್ನಡ ಮೇಜರ್ ತಗೊಂಡು ಓದಿದ್ರು ಮಾತ್ರ ಸೀಟು ಇದಿರಲಿಲ್ಲ. ಆಗ ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿಗಳು ಅದೇನೋ ಆಸಕ್ತಿ ಹುಡ್ತೋ ನನ್ನ ಬಗ್ಗೆ ಗೊತ್ತಿಲ್ಲ, ಕೇಳಿದರು, ನೀನು MA ಕನ್ನಡ ಮಾಡ್ಬೇಕಂದ, ಇಂಗ್ಲೀಷ್ ಕೊಟ್ಟರು ಮಾಡ್ತೀನಿ, CDN ಹತ್ರ ಹೋಗಿದ್ದೆ, ಅವರು ಸೀಟ್ ಕೊಡೋಲ್ಲ ಅಂದರು. ಈಗ ಜವರೇಗೌಡರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅವರು ಸೀಟ್ ಕೊಡೋಲ್ಲ ಅಂದರು. ನಾನು ಇನ್ನೇನು ಮಾಡೋದೊಂದು ಒಂದು ಕೆಲಸ, ಕಾಫಿ ಕೊಡಿಸಿ ಹೇಳಿದರು, ಒಂದು ಕೆಲಸ ಮಾಡು, ನೀನು ಧಾರವಾಡಕ್ಕೆ ಹೋಗು, RC ಹಿರೇಮಠರಿಗೆ ನನ್ನ ಪತ್ರ ಬರಿತೀನಿ, ನೀನು ಸೀಟ್ ಕೊಡ್ತಾರೆ. ಆ ವರ್ಷ ಹೋಗಲೇ ಇಲ್ಲ, ಕೆಲಸದಲ್ಲಿದ್ದೆ. ಆ ಸಂಬಳ ಬಿಟ್ಬಿಟ್ರೆ ಜೀವನ ಏನು? ಆಮೇಲೆ ಅದನ್ನು ಪೂರೈಸ್ಕೊಂಡು ಬೇಜಾರಾಗಿ ಅದರ ರಾಜೀನಾಮೆ ಕೊಟ್ಟು ಕರ್ನಾಟಕ ಯೂನಿವರ್ಸಿಟಿಲಿ ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಸೀಟ್ ತಗೊಂಡು 2 ವರ್ಷ MA ಮಾಡಿ ಚಳ್ಳಕೆರೆಯಲ್ಲಿ 2 ವರ್ಷ ಮೇಷ್ಟ್ರಾಗಿದ್ದು ಕಾಲೇಜಲ್ಲಿ. ಆಮೇಲೆ 1973ರಲ್ಲಿ ನಾನು ಶಿವಮೊಗ್ಗಕ್ಕೆ ಬಂದವನು. ಅಂದರೆ ಸುಮಾರು ಒಂದು 40 ವರ್ಷ ಎಲ್ಲ ಕಡೆಯಲ್ಲಿ ದೇಶ ಸಂಚಾರಿಯಾಗಿ 6 ಕಡೆ ಟ್ರಾನ್ಸ್ಫರ್ ಮಾಡಿದ್ರು ನಮ್ಮನ್ನು ಆ ಹಳೆ ಡಿಪಾರ್ಟ್ಮೆಂಟ್ನವರು. ಅದ್ರ ಚೇರ್ಮನ್ ಕೇಳಿದ್ರು ಕರೆಸಿ, ಯಾಕೆ ರಾಜೀನಾಮೆ ಕೊಡ್ತಾ ಇದೀಯಾ? ನೀನು ಸದ್ಯದಲ್ಲೇ ಚೆನ್ನೈಗೆ ಡಿವಿಷನಲ್ ಆಫೀಸ್ಗೆ ಆಫೀಸರಾಗಿ ಹೋಗ್ತೀಯ, ಯಾಕೆ ಹೋಗ್ತೀಯ ಅಂತ ಕೇಳಿದರು. ಇಲ್ಲ ಮೇಡಮ್, ನಂಗೆ ಬೇಜಾರಾಗಿದೆ,
ನಂಗೆ ಸೀಟ್ ಕೊಟ್ಟಿದ್ದಾರೆ, ಫೀಸ್ ಕಟ್ ಬಂದ್ಬಿಟ್ಟಿದ್ದೀನಿ, ನಾನು ಹೋಗ್ತೀನಿ. ಹಾಗಿದ್ರೆ ನಿಮ್ಮ ಅಕೌಂಟೆಂಟ್ ಕೆಲಸದಿಂದ MA ಮಾಡಿದ ನಂತರ ಪ್ರಾಧ್ಯಾಪಕ ವೃತ್ತಿಗೂ ಬಂದ್ಬಿಟ್ರಲ್ಲ ಸತ್ಯನಾರಾಯಣ ರಾವ್ ಅಣತಿ ಅವರೇ? ಹೌದು, ಅದು ಕನ್ನಡ MAನೇ ಸಿಕ್ಕಿದ್ದು. ನಾನು ಅಲ್ಲೂ ಹೋಗಿ ನನಗೆ ಮೆನೆಂಜಿಸ್ ಅಂತೇಳಿ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಹೆಡ್ ಇದ್ದರು, ಅವ್ರನ್ನ ಕೇಳಿದೆ, ನನಗೊಂದು ಸೀಟ್ ಕೊಡಿ, ಸ್ವಲ್ಪ ನನಗೆ ಇಂಗ್ಲೀಷ್ ಆಸಕ್ತಿ ಇದೆ, BCom ಇಂಟರ್ಮೀಡಿಯೇಟ್ ಕಾಮರ್ಸಲ್ಲಿ SSLCನಲ್ಲಿ ಎಲ್ಲದರಲ್ಲೂ 60% ಇಂಗ್ಲೀಷ್ ಮೇಲೆ ತೆಗೆದಿದ್ದೀನಿ ಅಂತ ತೋರಿಸ್ದೆ. ನೀನು ಎಷ್ಟಾರು ತೆಗೆದಿರು, ಮೇಜರ್ ಇಲ್ಲದೆ ಇದ್ದರೂ ಕೊಡೋಕ್ಕಾಗಲ್ಲ, ಹೌದು, ನಿನಗೋಸ್ಕರ ಹೊಸ ರೂಲ್ಸ್ ಮಾಡೋಕ್ಕೆ ಹೋಗಲ್ಲ, ಕೊಡೋಕ್ಕಾಗಲ್ಲ ಅಂದರು. ಅದೇ ಆಗ ಕನ್ನಡದಕ್ಕೆ ಬೇರೆ ದಾರಿ ಇತ್ತಿಲ್ಲ, ಕನ್ನಡಕ್ಕೆ ಹೋದೆ. ಕನ್ನಡ MA ಲಿಟ್ರೇಚರ್ ಓದಿದ್ದು ನಾನು ಅಲ್ಲೇ, ಅಲ್ಲಿ ತನಕ ಓದೇ ಇಲ್ಲ. ಆದರೆ ಒಂದು ನಮ್ಮಪ್ಪ ಗಮಕ ಹೇಳ್ತಾ ಇದ್ರು, ಕುಮಾರವ್ಯಾಸ ಭಾರತ ಒಂದು ರಜೆಯಲ್ಲಿ, ಜೈಮಿನಿ ಭಾರತ ಇನ್ನೊಂದು ರಜೆಯಲ್ಲಿ, ವರ್ಷಕ್ಕೆ 2 ರಜದಲ್ಲಿ ಅವು ಕಾವ್ಯಗಳನ್ನು ಓದು ಪೂರೈಸರು. ನಾನು ಆಟ ಆಡ್ತಾ ಓಡಾಡ್ತಿದ್ದರೆ ಬರಲಿ ಕೂತ್ಕೋ ಅಂತ ಹೇಳಿ ಕೂರಿಸ್ಕೊಂಡು ಆ ಕಾವ್ಯದ ಭಾಗಗಳನ್ನು ಓದೋರು, ಒಂದಿಷ್ಟು ನನಗೆ ಅರ್ಥವನ್ನು ಹೇಳೋರು. ಸರಿ, ನಾನು ಯಾವಾಗ ಬೇಕಾದ್ರೆ ಓದೋದಿತ್ತು. ಆದರೆ ಒಂದು ಕುಮಾರವ್ಯಾಸ ಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಏನಪ್ಪ ಅಂತಂದರೆ ಆ ಪ್ರಸಂಗ ಪಾಂಡು ಮಾದರಿ ಕಾಡಿಗೆ ಬಂದು ಇರುವ ಪ್ರಸಂಗ. ಒಂದು 20 ಪದ್ಯಗಳಿದೆ ಸರ್. ಆ 20 ಪದ್ಯಗಳನ್ನು ನನ್ನ ಎಲ್ಲಿವರೆಗೂ ಇಳ್ಕೊಂಬಂದಿದೆ ಅಂತಂದರೆ 2002ರಲ್ಲಿ ಅದನ್ನು ಇಟ್ಕೊಂಡು ನಾಟಕ ಬರೆದಿದ್ದೀನಿ. ಅದು ಈಗ ಕರ್ನಾಟಕದೆಲ್ಲ ಹರಿದಾಡ್ತಾ ಇದೆ ಅಂತೆ. ಸಂತನಾಗದ ವಸಂತ. ಸಂತನಾಗದ ವಸಂತದಲ್ಲಿ ಏನನ್ನು ಕಟ್ಟಿಕೊಟ್ರಿ ಸತ್ಯನಾರಾಯಣ ರಾವ್ ಅಣತಿ ಅವರೇ? ನನಗೆ ಪ್ರಕೃತಿ ಸ್ವಲ್ಪ ಆಸಕ್ತಿ ಇರುವಂತಹ ಇದು ಮೊದಲಿಂದಲೂ ಅಷ್ಟೆ. ನಮ್ಮೂರಲ್ಲಿ ಒಂದು ಹಿಪ್ಪೆ ಮರ ಇತ್ತು. ಆ ಹಿಪ್ಪೆ ಮರದಲ್ಲಿ ಸಂಜೆ ಆಯಿತು ಅಂತಂದರೆ ಹಕ್ಕಿಗಳು ಬಂದು ಕೂತ್ಕೊಳ್ಳೋದು. ಅದರಲ್ಲಿ ಹೆಚ್ಚು ಕಾಗೆಗಳಿರ್ತಿತ್ತು. ಅಲ್ಲಿಗೆ ಪ್ರತಿ ದಿವಸ ಹೋಗುವೆ ನಾನು. ಸಾಧ್ಯವಾದಾಗೆಲ್ಲ ಕಲ್ಲು ಹೊಡೆಯೋದು, ಅವು ಹಾರೋದು, ಮತ್ತೆ ಬಂದು ಕೂತ್ಕೊಳ್ಳೋದು. ಆ ಇದನ್ನು ದೃಶ್ಯ ನೋಡಿ ಖುಷಿಯಾಗಿ ಮನೆಗೆ ಬರುವೆ, ನಡೆದು ಹೋಗ್ತಿದ್ವು. ನಾನು ಅಣತಿಯನ್ನು ಬಿಟ್ಟು ಬರುವಾಗ ನಾನು ಕೊನೆಗೆ ನೋಡ್ಕೊಂಬಂದಿದ್ದೆ ಆ ಹೆಪ್ಪೆ ಮರವನ್ನು. ಅದನ್ನೇ ಕುರಿತು ಧಾರವಾಡದಲ್ಲಿ ಪದ್ಯ ಬರೆದೆ, ಅಚ್ಚಾಯಿತು. ಆಮೇಲೆ ಅದೇ ಹೆಸರಿನಲ್ಲಿ ಹೆಗ್ಗೋಡಿನ KV ಸುಬ್ಬಣ್ಣವರು ಹೆಪ್ಪೆ ಮರ ಕವನ ಸಂಕಲನವನ್ನು ಅಚ್ಚು ಮಾಡಿದರು. ಇಷ್ಟು ಆಯ್ತಲ್ಲ, ಆ MA ಮಾಡುವಾಗ 2 ನಾಟಕಗಳನ್ನು ನಡೆದೆ. ಧಾರವಾಡದಲ್ಲಿ ಚಂಪಾ, ಶಾಂತಿನಾಥ್ ದೇಸಾಯಿ ಇವರೆಲ್ಲ ಇಂಗ್ಲೀಷ್ನವರು. ನಾನು ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡು ಓದಿದ್ದು ಕನ್ನಡಕ್ಕಿಂತ ಇಂಗ್ಲೀಷೇ ಜಾಸ್ತಿ. ಅಂದರೆ ಒಂದು ಅರ್ಥದಲ್ಲಿ ನಿಮ್ಮ ಈ ಒಂದು ಬರವಣಿಗೆ ಅಥವಾ ಲೆಕ್ಕಾಚಾರದ ವೃತ್ತಿಯಿಂದ ಸಾಹಿತ್ಯಕ್ಕೆ ಕನ್ವರ್ಟ್ ಆಗಿಬಿಟ್ರಿ ತಾವು? ಸಾಹಿತ್ಯಕ್ಕೆ ಕನ್ವರ್ಟ್ ಆದದ್ದು ಹೊನ್ನಾವರದಲ್ಲಿ 3 ವರ್ಷ ಇದ್ದೆ. ಅಲ್ಲಿ GR ಪಾಂಡೇಶ್ವರ್ ಅಂತ ಹೇಳಿ ಒಂದು ಪತ್ರಿಕೆ ನಡೆಸ್ತಾ ಇದ್ದೆ. ಹೌದು, ಲೋಕಲ್ ಪತ್ರಿಕೆ. ಹೌದು. ಅವರ ಸಂಪರ್ಕಕ್ಕೆ ಬಂದೆ. ಅವ್ರ ಮನೆಗೆ ಕರ್ಕೊಂಡು ಹೋಗೋರು. ಏನು ಓದಿದೆಯಾ ಅಂತ ಹೇಳಿ ಅವರ ಒಂದು ಕವನ ಸಂಕಲನ, ಚೆಂಗಲವೇ ಅಂತ ಕವನ ಸಂಕಲನ ಕೊಟ್ಟರು. ಇದನ್ನು ಓದ್ಕೊಂಡು ನಾಡಿದ್ದು ಮತ್ತೆ ಮಾತಾಡೋಣ ಬಾ ಎಲ್ಲ ಹೋದೆ. ಅದು ಓದ್ಕೊಂಡೆ, ಓದೆ. ನೀನು ಯಾಕೆ ಪದ್ಯ ಬರಿಬೋದು ಅಂತ ಕೇಳಿದರು. ಇದುವರೆಗೂ ಏನೂ ಬರೆದಿಲ್ಲ ಸರ್, ನೋಡೋಣ ಅಂತಂದೆ. ಅದಾದ 8 ದಿವಸಕ್ಕೆ ಒಂದು ಪದ್ಯ ಬರೆದೆ. ಆ ಪದ್ಯ ಯಾವುದಪ್ಪ ಅಂದರೆ, ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಗಡ್ಡ ಕುರಿತು. ಯಾಕೆಂದರೆ ಗಡ್ಡ ಬಿಟ್ಬಿಟ್ಟಿದ್ದೆ ನಾನು ಬೆಳೆದ ಮೇಲೆ ಭಾಳ ವರ್ಷ. ಯಾವುದೋ ಒಂದು ಕೆಟ್ಟ ಕಾಲ ಅಂತ ಕಳತೆ ಬೋಳಿಸ್ಬಿಟ್ಟೆ. ಬೋಳಿಸ್ಬಿಟ್ಟು
ರೂಮಲ್ಲಿ ಕೂತಿದ್ದೆ. ಆವಾಗ ಗಡ್ಡ ಅಂತ ಪದ್ಯ ಬರುತ್ತೆ. ಏನೋ ಕಳ್ಕೊಂಡ ಅನುಭವ ಆಗೋಯ್ತಾಗಿದ್ರೆ ತಮಗೆ. ಭಾಳ ದೊಡ್ಡ ಕಳ್ಕೊಂಡಿದೆ. ಅದನ್ನು ತಗೊಂಡೋಗಿ ಪಾಂಡೇಶ್ವರಿ ಕೊಟ್ಟೆ. ಗುಡ್ ಅಂದೊಂದು ಒಂದೇ ಮಾತು. ಅವರು ಇದನ್ನು ಹಾಕ್ತೀರಾ ಸರ್ ಅಂದೆ. ಯಾಕೆ ಹಾಕ್ಬಾರ್ದು? ಈ ಭಾನುವಾರ ದಿವಸ ಅದು ಪತ್ರಿಕೆಯಲ್ಲಿ ಬರುತ್ತೆ ನೋಡು. ನನ್ನನ್ನು ಆಮೇಲೆ ಆ ಊರಿನ ಗೆಳೆಯರೆಲ್ಲವ ಗಡ್ಡದ ಕವಿ ಬಂದ ಕಣೋ ಅಂತ ಬಟ್ ಗಡ್ಡದ ಕವಿತೆ ಗಡ್ಡಕ್ಕೆ ನಿಂತಿಲ್ವಲ್ಲ, ಮುಂದುವರ್ಸ್ಕೊಂಡು ಬಂದ್ಬಿಟ್ರಲ್ಲ ಸತ್ಯನಾರಾಯಣ ರಾವ್ ಅಣತಿ ಅವರೇ ಅದನ್ನ. ಇಲ್ಲ, ಮತ್ತೆ ತೆಗೆದಿದ್ದೆ. ಆದರೆ ಶಿವಮೊಗ್ಗಕ್ಕೆ ಬರೋ ಹೊತ್ತಿಗೆ ಗಂಡ ಬೆಳೆದು ಬಿಟ್ಟಿತ್ತು, ಚೆನ್ನಾಗಿತ್ತು. ಅದು ಕಪ್ಪು ಗಡ್ಡ ಇತ್ತು ಕಣ್ರಿ ನನಗೆ. ಈಗೆಲ್ಲ ಬಣ್ಣ ಬದಲಾವಣೆ ಇದೆ ಸಹಜವಾಗಿ ವಯೋಸಮಾನಕ್ಕೆ ಸಹಜವಾಗಿ ಆಗಿದೆ. ಹೀಗಾಗಿ ಅಲ್ಲಿಂದ ಒಂದು 20 ಪದ್ಯಗಳು ಬರೆದೆ ಅಲ್ಲಿ. ಅದನ್ನೆಲ್ಲ ತಗೊಂಬಂದು ಮೈಸೂರಿನಲ್ಲಿ ನನ್ನ ಫ್ರೆಂಡ್ಸಿಗೆ ತೋರಿಸ್ದೆ. ಮೈಸೂರಿನವರು ಅಲ್ಲಿ ಇದನ್ನು ನಾವು ಪ್ರಕಟಿಸಿದ್ವಿ, ಇದೇ ನಮ್ಮ ಮೊದಲನೇ ಸಂಕಲನ, ಇದಕ್ಕೊಂದು ಹೆಸರು ಕೊಡುವಂಥದ್ದು. ಅದಕ್ಕೆ ಏನು ಹೆಸರು ಕೊಡಬೇಕು ಅಂತಂದರೆ ಗಡ್ಡ ಅಂತಲೇ ಹೆಸರು ಕೊಟ್ಟೆ. ಕವನ ಸಂಕಲನ ಬಂತು ಗಡ್ಡದ ಹೆಸರಿನಲ್ಲೇ. ಆಮೇಲೆ ಅದನ್ನು ಬದಲಾವಣೆ ಇದೆ. ಅದರಲ್ಲಿ ಒಂದು ಕೊನೆಯಲ್ಲಿ ಒಂದು ಪದ್ಯದ ಸಂಕಲನ ಇದೆ. ನೀವು ತಮ್ಮ ಒಂದು ಕಾವ್ಯ ಸಂಕಲನವೂ ಬಹಳಷ್ಟಿದೆ. ನೀಲ ಕುರುಂಜಿ ಅಂತ 2009 ಬರೆದ್ರಿ. ಅದು ಆಯ್ದ ಕವಿತೆಗಳ ಸಂಕಲನ. ಹಾಗೇನೆ ಪಾತ್ರಗಳು ಇರಲಿ ಗೆಳೆಯ ಅಂತ ಹೇಳ್ಬಿಟ್ಟು ನಾಟಕವನ್ನು ಕಾವ್ಯದಲ್ಲಿ ತಂದುಬಿಟ್ರಿ. ಪಾತ್ರಗಳಿಲ್ಲವೂ ಗೆಳೆಯ ಬರೀಬೇಕಾದ್ರೆ ಏನಾಯಿತು ಅಂದರೆ, ನಾನು ಅಷ್ಟೊತ್ತಿಗೆ 3 ಕವನ ಸಂಕಲನ ಆಗಿತ್ತು. ಅದು ಶಿವಮೊಗ್ಗದಲ್ಲಿ ಮನೇಲಿದ್ದಾಗ ನಮ್ಮ ಬೆಂಗಳೂರಿನ ಗೆಳೆಯರು ಬಂದು ಹೋಗಿದ್ದರು ನಮ್ಮ ಮನೆಗೆ. ಅವರು ಹೋದ ಮೇಲೆ ಅದ್ಯಾಕೋ ಪಾತ್ರಗಳಿರಲಿ ಗೆಳೆಯ ಅಂತ ಇಟ್ಕೊಂಡು ಒಂದು 8-10 ಪಾತ್ರಗಳನ್ನು ಆಯ್ಕೊಂಡು ಅವುಗಳನ್ನು ಇಟ್ಕೊಂಡು ಆ ಪದ್ಯ ಬರೆದೆ. ಆ ಸಂಕಲನಕ್ಕೆ ಅದೇ ಹೆಸರಿಟ್ಟೆ. ಬಹಳ ಹೆಸರುವಾಸಾಗಿತ್ತು ಆ ಕಾಲದಲ್ಲಿ, ಆ ಶಿವಮೊಗ್ಗ ಅದು ಬೆಂಗಳೂರಿನಲ್ಲಿ ಎಲ್ಲವ. ಹೀಗಾಗಿ ನೀವು ಈ ನೀಲ ಕುರುಂಜಿ ಅಂತ ಹೇಳಿದ್ರಿ, ಇದು 12 ವರ್ಷಕ್ಕೆ ಒಂದು ಸಲ ಹೂ ಬಿಡೋ ಗಿಡ. ಹೌದು. ನಮ್ಮ ಬಾಬಾ ಬುಡನಗಿರಿಯಲ್ಲಿ ಅದು ಬಿಟ್ಟಿತ್ತು. ಆ ವರ್ಷ ನಮ್ಮ ಮಕ್ಕಳನ್ನು ಕರ್ಕೊಂಡು ನಾವು ಅಲ್ಲಿಗೆ ಹೋಗಿದ್ದು. ಅಲ್ಲಿ ಹೋಗಿದ್ದಾಗ ಒಂದು ಅಲ್ಲೆಲ್ಲ ಹೂವು ಗಿಡಗಳನ್ನೆಲ್ಲ ನೋಡಿಕೊಂಡು ಬಂದು ಭಾಳ ಖುಷಿಯಾಗಿತ್ತು ನನಗೆ. ನೋಡ್ಕೊಂಡ್ಬಂದು ಅಲ್ಲಿ ನೀರು ಹರಿಯುತ್ತೆ, ಅದನ್ನು ನೋಡಿಕೊಂಡು ಎಲ್ಲ ಮಾಡಿಕೊಂಡು ಮನೆಗೆ ಬಂದೆ. ಬಂದ ಮೇಲೆ ಒಂದು ಪದ್ಯ ಬರೆದೆ, ನೀಲ ಕುರುಂಜಿ ಅಂತ ಅದರ ಹೆಸರು. ಆ ಹೂವಿನ ಹೆಸರನ್ನ ಕೊಟ್ಬಿಟ್ರಿ? ಅಲ್ಲ, ಆ ಪದ್ಯದಕ್ಕೆ ಅದು ವಸ್ತು ಅದು. ಅದಕ್ಕೆ ಅಲ್ಲಿ ಕಾರಣ ಕನ್ಯೆ ಅಂತ ಬರೆದಿದ್ದೀನಿ. ನಿಮಗೆ ಆ ಪದ್ಯ ಓದಿ ಹೇಳಿದ್ರೆ ಅರ್ಥ ಆಗುತ್ತೆ, ಹೆಚ್ಚು ಚೆನ್ನಾಗಿರುತ್ತೆ ಅಂತ, ಮತ್ತು ಸೂಕ್ತವಾಗಿದೆ ಅದು. ಕಾರಣ ಕನ್ಯೆ ಪದ್ಯದ ಹೆಸರು. ನೀನು ಎತ್ತರದ ಬೆಟ್ಟಗಳಲ್ಲಿ ಬೆಳೆವ ಚಿಕ್ಕ ಗಿಡ. ಇದು ಗದ್ಯ ರೂಪದಲ್ಲಿ ಕೇಳುತ್ತೆ ನಿಮಗೆ, ಆದರೆ ಅದು ಪದ್ಯ. ಆಗ ನಮ್ಮ ಚಂಪಾ ಹೇಳ್ತಿದ್ದ, ನಾವೆಲ್ಲ ಗಪದ್ಯ ಬರೆಯೋರು ಕಣೋ ಅಂತ ಹೇಳಿ. ಹೌದು, ಹಾಗೆಯ. ನೀನು ಎತ್ತರದಲ್ಲಿ ಬೆಟ್ಟಗಳಲ್ಲಿ ಬೆಳೆವ ಚಿಕ್ಕ ಗಿಡ, ಒರಟು ಎಲೆ, ಹೂ ಅರಳುವುದು 12 ವರ್ಷಕ್ಕೆ ಒಮ್ಮೆ. ಎರದ ಮಳೆಯ ಹದಕ್ಕೆ ಹೊರಹೊಮ್ಮಿ, ಎರದ ಮಳೆಯ ಹದಕ್ಕೆ ಹೊರಹೊಮ್ಮಿ, ನೇರಳೆಯ ಸೆರಗನ್ನು ಹರಡಿ ಗಾಳಿಗೊಲೆಯುವ ಬಳುಕು. ಮುಳ್ಳೆಯ, ಸೀತಾಳೆಯ ಸನ್ನಿಧಿಯ ಗಿರಿ ನೆತ್ತಿಯಲ್ಲಿ ಬರದ ಕಾವ್ಯಕನ್ಯೆ, ಧ್ಯಾನಸ್ಥ ಕವಿಯ ಕಸುಬುಗಾರಿಕೆಯಂತೆ. ಯಾಕೆಂದರೆ ಅಂದು 12 ವರ್ಷ ನಾನು ಭಾಳ ತಡವ ಪದ್ಯ ಬರೆದು. ಪ್ರತಿ ವರ್ಷ ಚಿಗುರು, ಹೂವು, ಹಣ್ಣಾಗಲು ಕಾತರಿಸುವ ಸಸ್ಯಗಳು ಎಷ್ಟೋ ಇವೆ, ಬರವಿಲ್ಲ. ಕಾಫಿಗಂತೂ ನೀರು ಸಿಂಪಡಿಸಿ ಹೂವು ಅರಳಿಸಿದರೂ
ಗ್ಯಾರಂಟಿ ಫಸಲೆಂದು ಹೇಳಲಿಕ್ಕೆ ಬರುವುದಿಲ್ಲ. ಫಾಸ್ಫೇಟ್, ಸಲ್ಫೇಟ್ ಮಿಶ್ರಣ ಉಪ್ಪು ಕೊಟ್ಟು ತಳಿ ತಂತ್ರ ಕೃತಕ ಸಂಕರ ಬೆಳೆ, ಇದು ಸಂಕರ ಬೆಳೆ. ಹೌದು. ವಿಫಲ ಕವಿತೆಯಂತೆ, ವಿಫಲ ಕವಿತೆಯಂತೆ. ನೀನು ಹಾಗಲ್ಲ. ಆ ಕಾರಣ ಕನ್ಯೆ ಕುರುಂಜಿಗೆ ಹೇಳ್ತಾ ಇದೆ, ನೀನು ಹಾಗಲ್ಲ. ದತ್ತ ಬಾಬನ ಶಾಂತಿ ಸಹನೆಯ ಕರುಣೆ ಕುವರಿ, ದತ್ತ ಬಾಳನ ಶಾಂತಿ ಸಹನೆಯ ಕುವರಿ, ಕೇಸರಿಯ ಕುಂಡದಲ್ಲೂ ಅರಳುವ ಕಾರಣ ಕನ್ಯೆ, ಕೇಸರಿಯ ಕುಂಡದಲ್ಲೂ ಅರಳುವ ಕಾರಣ ಕನ್ಯೆ ಕುರುಂಜಿ. ಕೊರಂಜಿ. ಈ ಕುರುಂಜಿ ಪದ್ಯದ ಬಗ್ಗೆ ದೊಡ್ಡ ವಿಮರ್ಶೆಯನ್ನು ರಘುನಾಥರಾವ್ ಅಂತ ನಮ್ಮ ಫ್ರೆಂಡ್ ಬರ್ತಿದ್ದಾರೆ. ರಘುನಾಥರಾವ್ ಅಂತ ಪ್ರೊಫೆಸರ್ ಒಬ್ಬರಿದ್ರು, ಅವ್ರು ಸತ್ತೋಗ್ಬಿಟ್ರು. ಅವರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಇದು ಕಾರಣ ಕನ್ಯೆ. ಕಾರಣ ಕನ್ಯೆ ನಿಮ್ಮ ಕವನಕ್ಕೂ ಕೂಡ ಕಾರಣ ಆಗ್ಬಿಟ್ರು ಅಂತ ಹೇಳ್ತೇವೆ ಸತ್ಯನಾರಾಯಣ ರಾವ್ ಅವರಾಗಿದ್ರೆ. ಆಗಿದ್ದಾರೆ, ಭಾಳ ಜನ ಆಗಿದ್ದಾರೆ. ಭಾಳ ಜನ ಕವಿತೆಗಳ ನೋಡಿ, ನಮ್ಮ ತುಂಗಾ ನದಿ ಮೇಲೆ ಬರೆದೆ. ಅವತ್ತು ನಾನು ಅನಂತಮೂರ್ತಿಯವ್ರ ಜೊತೆ ತೀರ್ಥಹಳ್ಳಿಯಲ್ಲಿ ತುಂಬ ಹೊತ್ತು ಮಾತಾಡ್ಕೊಂಡು ಬಂದಿದ್ದೆ. ಆ ತುಂಗಾ ನದಿ ದಡದಲ್ಲೇ ಬರುತ್ತೆ ಬಸ್ಸು. ಆ ಬಸ್ಸಲ್ಲಿ ಬಂದೆ, ಮನೆಗೆ ಉಳ್ಕೊಂಡೆ, ಆಯಿತು. ಆಮೇಲೆ ಒಂದು ದಿವಸ ನಿಮಗೆ ಆಶ್ಚರ್ಯ ಆಗೋದು, ಒಂದು ಪದ್ಯ ಬರೆದೆ. ಅದಕ್ಕೆ ಹೆಸರೇನಪ್ಪ ಇಟ್ಟೆ ಅಂತಂದರೆ ಸಹ್ಯಾದ್ರಿಯ ಕುಲವಧು. ಈ ತುಂಗಾ ನದಿಯನ್ನು ಕುಲವಧುವಾಗಿ ಪರಿಗಣಿಸಿ ಬರೆದೆ. ಸಹ್ಯಾದ್ರಿಯ ವಧುವಾಗಿ ತುಂಗೆಯನ್ನ ಮಾಡಿಬಿಟ್ರಿ. ಕುಲವಧು ಇದು ಸ್ವಲ್ಪ ದೊಡ್ಡದಾಗಿದೆ. ಸಂಕ್ಷಿಪ್ತವಾಗಿ ಒಂದೆರಡು ಲೈನನ್ನು ಹೇಳಿದ್ರೆ ನಮ್ಮ ಕೇಳೋರಿಗೆ ಅರ್ಥ ಆಗ್ಬೋದು. ಅದೇ ಮಾಡ್ತೇನೆ. ಜನವರಿ 1998 ಬರೆದಿದ್ದದು. ಕಲ್ಲು ಸಾರದ ಜಲತರಂಗ ಶ್ರುತಿಗೆ ಮೈದುಂಬಿ ಹರಿವ ಶ್ರಾವಣದ ಕೆಮ್ಮಯ್ಯ ಗಂಧಗೌರಿ, ಕೆಮ್ಮಯ್ಯ ಗಂಧಗೌರಿ ಸಹ್ಯಾದ್ರಿಯ ಕುಲವಧು. ಬಡ ನಡುವಿನ ಕಿರುತೊರೆಗಳ ಗಲಿರು ಗೆಜ್ಜೆಯ ಸೊರಗುತ್ತಿರುವ ಜಲ ಮಧು. ಯಾಕೆಂದರೆ ತುಂಗಾ ನೀರು ಅಂದರೆ ಅದು ಯಾವ ಇಡೀ ಇಂಡಿಯಾದಲ್ಲಿ ಅಷ್ಟು ಸಿಹಿಯಾಗಿರುವ ನೀರಿನ ನದಿಗಳೇ ಇಲ್ಲ. ಅದಕ್ಕೇನೆ ಹೇಳ್ತೀವಲ್ಲ ಸತ್ಯನಾರಾಯಣ ಅವರೇ, ತುಂಗಾಪಾನ ಗಂಗಾ ಸ್ನಾನ ಅಂತ ಹೇಳ್ತಾರೆ. ತುಂಗಾಪಾನ ಗಂಗಾ ಸ್ನಾನ ಅಂತ. ಹೌದು, ಎರಡೂ ಆಗಿದೆ ನನಗೆ. ಎರಡೂ ಆಗಿದೆ. ಹಾಗೇನೆ ನೀವು ಅಲ್ಲಿ ಒಂದು ಈ ನೀಲ ಕುರಂಜಿಯನ್ನು ಬರೆಯುವಾಗ ಕಾರಣ ಅಂತ ಒಂದು ಮಾತನ್ನು ಹೇಳ್ತಾ ಇದ್ರಿ. ಹಾಗೇನೆ ಇದನ್ನು ಹೇಳುವಾಗ ಕುಲವಧು ಅಂತಂದ್ರಿ, ಅಲ್ಲಿ ಹೇಳುವಾಗ ಕಾರಣಿ ಅಂತ ಹೇಳ್ತಾ ಇದ್ರಿ. ತಮ್ಮ ಜೀವನದಲ್ಲೂ ಕೂಡ ಒಬ್ಬರು ಕಾರಣಿ ಪ್ರವೇಶ ಆಗಿರ್ಬೇಕಲ್ವಾ? ಬಹಳ ಕಾರಣಗಳೇ. ಹೊನ್ನಾವರದಲ್ಲಿ ಒಂದು ಹುಡುಗಿ ಲವ್ ಮಾಡಿತ್ತು. ಮದುವೆ ಆಗ್ತೀನಿ ಅಂತಲೇ ತಿಳ್ಕೊಂಡಿದ್ದು, ಎಲ್ಲ ರೆಡಿ ಆಗ್ತಿತ್ತು. ಆದರೆ ಒಂದು ದಿವಸ ಯಾರಿಗೂ ಗೊತ್ತಿಲ್ಲದಂತೆ ಅವರ ಅಣ್ಣ ಬಂದು ಹುಡುಗಿಯನ್ನು ಮನೆಗೆ ರಾತ್ರೋರಾತ್ರಿ ಕರ್ಕೊಂಡು ಹೋಗ್ಬಿಟ್ಟಿದ್ದ. ಅಂದರೆ ನಾವು ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಘಟನೆಗಳನ್ನು ಕೇಳ್ತಾ ಇರ್ತೀವಿ. ಇದನ್ನು ಸುಮಾರು 5-6 ದಶಕಗಳ ಹಿಂದೆ ತಾವು ಅನುಭವಿಸಿದಿರಿ. ಆ ಹಮ್ಮಣ ಹೋದ್ಮೇಲೆ ಒಬ್ಬರು ಪ್ರಭಾವತಿ ಎಂಬ ಹೆಣ್ಮಗಳನ್ನು ಮದುವೆ ಮಾಡ್ಕೊಂಡಿದ್ದೀನಿ. 2 ಮಕ್ಕಳು ಇದ್ದಾರೆ. ಮೊದಲನೇ ಮಗ ಬಯೋಟೆಕ್ನಾಲಜಿ PhD ಮಾಡಿ ಅಮೇರಿಕಾದಲ್ಲಿ ಈಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ 2 ಮಕ್ಕಳಿದೆ, ನನಗೆ ಮೊಮ್ಮಕ್ಕಳು. 2ನೇ ಮಗ BE M.Tech ಮಾಡೋದವನು. ಕೆಲಸ ಹುಡುಕೋಕೆ ಅಂತ ಹೋಗಿ ರಾಜೀವ್ ತಾರಾನಾಥ್ ಅನ್ನೋರನ್ನ ಹುಡುಕೊಂಡು 8 ವರ್ಷ ಕೆಲಸ ಮಾಡ್ದ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕೆಲಸ ಮಾಡಿ
ಆಮೇಲೆ ಕೆಲಸವನ್ನು ಬಿಟ್ಟು ಈಗ ಪೂರ್ಣಾವಧಿ ಸರೋದ್ವಾದಕನಾಗಿದ್ದಾನೆ. ಬಿ ಹೈ ಗ್ರೇಡ್ ಆಗಿದೆ. ಬೆಂಗಳೂರಿನ ಹೆಚ್ಚಿನ ಪ್ರಮುಖ ಸಂಸ್ಥೆಗಳು, ಆಕಾಶವಾಣಿ, ದೂರದರ್ಶನ ಎಲ್ಲ ಅವನ ಸರೋದ್ವಾದನ ಪ್ರಸಾರವಾಗಿದೆ. ಬಾಂಬೆನಲ್ಲಿ ಮಾಡಿದ್ದಾನೆ, ಧಾರವಾಡದಲ್ಲಿ ಮಾಡಿದ್ದಾನೆ, ಕುಂದಗೋಳಲ್ಲಿ ಮಾಡಿದ್ದಾರೆ. ಕುಂದಗೋಳು ಕರ್ನಾಟಕದಲ್ಲಿ ದೊಡ್ಡ ಹೆಸರಿರುವ ಸಂಗೀತದ ಒಂದು ಊರು. ಹೌದು. ಸವಾಯಿ ಗಂಧರ್ವ ಅನ್ನುವ ಒಬ್ಬ ಭೀಮಸೇನ್ ಜೇಶು ಅವರಿಗೆ ಗುರುಗಳಾಗಿದ್ದವರು ಅಲ್ಲಿದ್ದವರು. ಅಲ್ಲೂ ಕೂಡ ಕಾರ್ಯಕ್ರಮ ಮಾಡಿದ್ದಾನೆ. ವಿಜಯ್ ತಣತಿ ಒಳ್ಳೆ ಖ್ಯಾತ ಸರೋದ್ವಾದಕರು ಆಗಿ ಹೊರಹೊಮ್ಮಿದ್ದಾರೆ ಸತ್ಯನಾರಾಯಣ ರಾವ್ ಅಣತಿಯವರೇ. ಹಾಗೆಯೇ ತಾವು 2003ರಲ್ಲಿ ಪ್ರಕಟಿಸಿದಂತಹ ಒಂದು ಕವನಕ್ಕೆ ಕುವೆಂಪು ಶತಮಾನೋತ್ಸವ ಪ್ರಶಸ್ತಿ ಬಂತು. ಅದೇ ತೆರೆಕೊಂಡ ಆಕಾಶ ಅಂತ. ಆಕಾಶ ಹೇಗೆ ತೆರ್ಕೊಳ್ತು? ತೆರೆಕೊಂಡ ಆಕಾಶ, ಚಿಕ್ಕ ತೆರೆಗಳ ನೀಳ ಕೇಶವ ಸೀಳಿ ಹೆಣದ ಜಡೆ ನಾಗರ, ಜಾಗರದ ಮುಂಗುರುಳು ಕುಣಿವ ಹಣೆ, ಅದರ ಭಾಷೆ ಗೋಲು ಮುಖ, ತುಂಬ ನಂದಬಟ್ಟಲ ಕಣ್ಣು, ಬಿರಿದ ತುಟಿ, ಮೈಗೆ ಮೈ ಹತ್ತಿದ ನೆರಿಗೆ, ಹೊಕ್ಕು ತುಂಟ ಸುಂಟರ ಗಾಳಿ, ತೆರೆಕೊಂಡ ಆಕಾಶ. ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಹೊರಗೆ ಬಂದು ಬಟ್ಟ ಬಯಲಿನಲ್ಲಿ ನಿಂತು ಆಗಸವನ್ನು ನೋಡಿದಾಗ ಸರಿಯಾಗಿ ಅರ್ಥೈಸಿಕೊಂಡರೆ ಈ ಎಲ್ಲ ಚಿತ್ರಣಗಳನ್ನು ತೆರೆಕೊಂಡ ಆಕಾಶದಲ್ಲಿ ನೋಡುವುದಕ್ಕೆ ಸಾಧ್ಯ. ಹಾಗೆಯೇ ತಮ್ಮದು ಇದು ಕುವೆಂಪು ಶತಮಾನೋತ್ಸವ ಪ್ರಶಸ್ತಿ ಪಡೆದಂತಹ ಒಂದು ಕಾವ್ಯ. ಆದರೆ ಕೃಷ್ಣ ಕಣ್ಣಿನ ನೋಟ 95ರಲ್ಲಿ ಬಂತು, ಭೂಮಿ ಬದುಕಿದ ಗಂಧ 89ರಲ್ಲಿ ಬಂತು, ಹಿಪ್ಪೆ ಮರ ನಿಮಗೆ ಭಾಳ ಇಷ್ಟವಾಗಿದ್ದು ಅದು ಕೂಡ 1974ರಲ್ಲೇ ತಾವು ಪ್ರಕಟಪಡಿಸಿದ್ರಿ. ಇದೇನು ರಮ್ಮಿ ಆಟ? ಈ ರಮ್ಮಿ ಆಟವೇ ನನ್ನ ಮೊಟ್ಟ ಮೊದಲೇ ಕವನ ಸಂಕಲನ. ಅದು ಹೊನ್ನಾವರದ ಪದ್ಯಗಳೆಲ್ಲ. ಅಲ್ಲಿಂದ ನನ್ನ ಆನೆಕಲ್ಲೆ ಟ್ರಾನ್ಸ್ಫರ್ ಆಯಿತು ಬೆಂಗಳೂರು ಹತ್ರ, ಹೆಡ್ ಆಫೀಸ್ ಹತ್ರ. ನಮ್ಮ ಅಲ್ಲಿ ಇವನು ಬರೋನು ನಿಜಾರ್ ಅಹಮ್ಮದ್. ನಾನು ಕವಿ, ನಾನು ಕವಿ, ಅವನು ಕವಿ, ಕೂತ್ಕೊಂಡು ಭಾಳ ಮಾತಾಡ್ತದ್ದು ಎಲ್ಲ ಮಾಡ್ತಾಯಿದ್ದು. ಅಲ್ಲಿ ನಾನು ರೂಮಲ್ಲಿ ಇದ್ದಿದ್ದು ಒಬ್ಬರು ನಾರಾಯಣರಾವ್ ಅಂತ ಹೇಳಿ LIC ಆಫೀಸರ್. ಅಲ್ಲೇನಪ್ಪ ಅಂದರೆ ಶನಿವಾರ ಭಾನುವಾರ ಬೆಳಗ್ಗಿಂದ ಸಂಜೆವರೆಗೂ ಆಟ ಆಡ್ತಿದ್ರು. ಒಬ್ಬ ಅಡುಗೆ ಮಾಡೋರು ಇದ್ದರು, ಯಜಮಾನರು, ಊಟ ಹಾಕೋರು. ನಾನು ಹೋಗಿ ಊಟ ಮಾಡ್ಕೊಂಬರ್ಬೇಕು. ನಾನು ಅದು ಕೂತ್ಕೊಂಡು ಆಟ ಏನು ಅಂತ ನೋಡ್ತಾ ಇದ್ದೆ. ಆಗ ನನಗೆ ಗೊತ್ತಿತ್ತಿಲ್ಲ. ಆಮೇಲೆ ಅದನ್ನೇ ಇಟ್ಕೊಂಡು ಒಂದು ದಿವಸ ಅಲ್ಲಿ ಪದ್ಯ ಬರೆದೆ. ಅಲ್ಲಿ ಬರೆದಿದ್ದದು 52 ಎಲೆಯ ಆಟ ನಿಮ್ಮ ಕವನಕ್ಕೆ ಒಂಥರ ವಸ್ತು ಆಗ್ಬಿಡ್ತು. ಹೌದು. ಅದನ್ನು ಬರೆದು ಮಾರನೇ ದಿವಸ ನಿಜಾರ್ ಅಹಮ್ಮದ್ ಬಂದ. ಕೈ ಕೊಟ್ಟೆ ಅವನಿಗೆ. ಏನಿದು ಇಸ್ಪೀಟ್ ಮೇಲೆ ಬರೆದಿದ್ದೀಯಾ ಅಂತಂದರು. ಓದಿ ಅಂತಂದೆ. ಭಾಳ ಖುಷಿಪಟ್ಟರು. ಅದದ ಆ ಪದ್ಯವೇ ಆ ಪುಸ್ತಕದ ಹೆಸರಾಗ್ಬಾರ್ದು. ಅದು ಯಾಕೆಂದರೆ ಅಲ್ಲೊಂದೆರಡು ಬರೆದಿದ್ದೆ, ಇಲ್ಲೊಂದೆರಡು ಬರೆದೆ, ಎಲ್ಲ ಸೇರಿಸಿ ಮೈಸೂರಿನಲ್ಲಿ ಪ್ರಿಂಟ್ ಮಾಡಿದೆ. ಹಾಗಿದ್ರೆ ಸತ್ಯನಾರಾಯಣ ರಾವ್ ಅಣತಿಯವರೇ, ಹೊನ್ನಾವರ ನಿಮಗೆ ಕವನವನ್ನು ಬರೆಯುವುದಕ್ಕೆ ಸ್ಫೂರ್ತಿ ನೀಡಿದ ಒಂದು ಸ್ಥಳ ಅಂತ ಹೇಳ್ತಾ ಇದ್ದೀರಿ. ಮತ್ತು ನಿಮ್ಮ ಅಮೇರಿಕಾದ ಪ್ರವಾಸ ಕಥನಗಳನ್ನು ಹೇಳುವಂಥದ್ದಿದೆ. ಅದೇ ಇನ್ನು ವಿಶೇಷವಾದಂತಹ 10 ಹಲವು ಘಟನೆಗಳು ತಮ್ಮ ಒಂದು ಬೊಗಸೆಯಲ್ಲಿದೆ. ಅದನ್ನು ನಾವು ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರೊಂದಿಗೆ ಬಿಚ್ಚು ಮಾತಿನಲ್ಲಿ ಮಾತನಾಡೋಣ. ತಾವು 90ರ ವಯಸ್ಸು ಅಂತ ಹೇಳ್ತಿದ್ದೀರಿ. ಹರೆಯದವರು ನಾಚುವಂತಹ ವಾಯ್ಸು ಅಂದರೆ ಧ್ವನಿ ನಿಮ್ಮಲ್ಲಿ ಇನ್ನೂ ಅಡಗಿದೆ. ಹರೆಯ ತುಂಬಿದ ಧ್ವನಿಯ ಕೇಳೋದಕ್ಕೇ ಬಹಳ ಸಂತೋಷ ಆಗುತ್ತೆ. ಮುಂದಿನ ವಾರ ಇನ್ನಷ್ಟು ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ ಅನ್ನೋ ಆಶಯದೊಂದಿಗೆ ಧನ್ಯವಾದ. ಮುಂದಿನ ವಾರ ಭೇಟಿಯಾಗೋಣ. ಧನ್ಯವಾದಗಳು.
ನಮಸ್ಕಾರಗಳು. ಇದುವರೆಗೆ ಕವಿ, ನಾಟಕಕಾರ ಹಾಗೂ ಸಾಹಿತಿಗಳಾದ ಸತ್ಯನಾರಾಯಣರಾವ್ ಅಣತಿ ಅವರೊಂದಿಗೆ ವಿಶೇಷ ಸಂವಾದವನ್ನು ಕೇಳಿದಿರಿ. ಈ ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.